ನಮಸ್ಕಾರ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಯಾಕಂದರೆ ನಿನ್ನೆ ನಡ್ತಕ್ಕಂಥ ಒಂದು DD ಚಂದನದಲ್ಲಿ ಡೈರೆಕ್ಟ್ರ್ ಜೊತೆಗೆ ಇನ್ನೂ 3 ಟೋಟಲ್ಲಾಗಿ 4 ಅಧಿಕಾರಿಗಳು ಸೇರಿ ಕೆಲವೊಂದಿಷ್ಟು KCT ಆ್ಯಂಡ್ ನೀಟ್ ಕೌನ್ಸಿಲಿಂಗ್ಗೆ ಕುರಿತು ಕೆಲವೊಂದಿಷ್ಟು ಮಾತಾಡಿದ್ದಾರೆ. ಮೊದಲನೇ ಅಪ್ಡೇಟ್ ನಿಮಗೆ ಮಾಕ್ ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ. ಮಾಕ್ ರಿಸಲ್ಟ್ ನೋಡಿ, ಅವ್ರು ಹೇಳಿರ್ತಕ್ಕಂಥ ಇವತ್ತು ಸಾಯಂಕಾಲ 6 ಗಂಟೆವರೆಗೂ ಕೂಡ ಆಪ್ಷನ್ ಎಂಟ್ರಿ ಏನು ಮಾಡ್ತಿರೋ ಅವ್ರು ಕ್ಲೋಸ್ ಮಾಡ್ತಾರೆ. ಅಂದರೆ ಇವತ್ತು ಸಾಯಂಕಾಲ 6 ಗಂಟೆ ತನಕ ಏನೆಲ್ಲ ಕೋರ್ಸ್ಗಳಿರ್ತವೆ, ಕೆಲವೊಂದಿಷ್ಟು ಕೋರ್ಸಸ್ಗಳು ಯಾರು ಆಗದೆ ಇರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಹೋಗ್ಬೇಡಿ. ಇದ್ದಿದ್ದ ಕೋರ್ಸ್ನ ಮಾಡೋರು ಯಾರು ಇದ್ದಿರೋ ಅವನ್ನೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸಾಯಂಕಾಲ 6 ಗಂಟೆ ಆದ ನಂತರ ಅದನ್ನ ಕ್ಲೋಸ್ ಮಾಡ್ತಾರೆ. ಅವಾಗ ಏನಾಗ್ತದೆ ನೆಕ್ಸ್ಟ್ ಅಂತಂದರೆ, 6 ಗಂಟೆ ಆದ ನಂತರ ಅದು ಅಲ್ಲಿವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಒಂದು ಡಾಟಾ ತಗೊಂಡು, ಓಕೆ, ಅವ್ರು ನಿನ್ನೆ ಹೇಳ್ತಕ್ಕಂಥ ಒಂದು ಎಕ್ಸಾಂಪಲ್ಗೆ 1.5 ಕೋಟಿವರೆಗೂ ಕೂಡ ನಿಮ್ಮ ಆಪ್ಷನ್ಸ್ಗಳು ಆಗ್ತವೆ ಅಂತಂದರೆ, ಅಂದರೆ ಎಲ್ಲ ಒಂದು ಕೆಲವೊಂದು ಸ್ಟೂಡೆಂಟು ಒಂದೇ ಹಾಕಿರ್ಬೋದು, ಕೆಲವೊಂದು ಸ್ಟೂಡೆಂಟ್ 10 ಕಾಲೇಜ್ ಹಾಕಿರ್ಬೋದು, ಕೆಲವೊಂದು ಸ್ಟೂಡೆಂಟು ಒಂದು 100 ಹಾಕೊಂಡಿರ್ಬೋದು. ಅವರಿಷ್ಟಕ್ಕೆ ಆ ಎಲ್ಲನೂ ಕೂಡ ಡಾಟಾ ತಗೊಂಡು, ಅಂದರೆ 1 ಕೋಟಿಗಿಂತಲೂ ಹೆಚ್ಚು ಆಪ್ಷನ್ಸ್ಗಳನ್ನ ತಗೊಂಡು ಒಂದು ಮಾಕ್ ರಿಸಲ್ಟ್ ಅನ್ನೋದು ಅವ್ರು ಹೇಳ್ತಕ್ಕಂಥ 40ರಿಂದ 50 ಗಂಟೆ ಅಂತ ಹೇಳಿದ್ರೆ, ಅಂತಂದ್ರೆ ಒಂದು 10ರಿಂದ 2 ದಿನ, ಅಂದರೆ ಇವತ್ತೇನಾದರೂ ಮುಗಿದ್ರೆ ಮೇ ಬಿ 24ಕ್ಕೆ ಈ ರೀತಿ ಬರ್ಬೋದು ನಿಮ್ಮ ರಿಸಲ್ಟ್. ಓಕೆ, ಡೇಟ್ ಅಷ್ಟೇ, ಎಕ್ಸಾಕ್ಟ್ ಡೇಟ್ ಹೇಳಿಲ್ಲ. ಮೇ ಬಿ ಒಂದು 40ರಿಂದ 50 ಗಂಟೆ ಆದ ನಂತರ ಅಂತ ಹೇಳಿದ್ರೆ ನೋಡೋಣ. ಕೇದವ್ರು ಬಿಟ್ಟ ಅಂದರೆ ಅಪ್ಡೇಟ್ ಮಾಡೋಣ. ಇದಿಷ್ಟು ಮಾಕ್ ರಿಸಲ್ಟ್ ಅಂತೂ ಗೊತ್ತಾಯ್ತಾ. ಇನ್ನು 40ರಿಂದ, ಅಂದರೆ ಇವತ್ತು 6 ಗಂಟೆ ಕ್ಲೋಸ್ ಆಯ್ತಂದರೆ ಅದು ಆದ ನಂತರ 40ರಿಂದ 50 ಗಂಟೆಗಳ ನಂತರ ನಿಮ್ಮ ಒಂದು ಮಾಕ್ ರಿಸಲ್ಟ್ ಬರುತ್ತೆ. ಒಂದನೇದಿದು. ಆ್ಯಂಡ್ ಎರಡನೇದು ಮೇನ್ ಸ್ಟೂಡೆಂಟ್ ಕೇಳ್ತಾ ಇರೋದು BMS ಮತ್ತು ಯೋಗ ನ್ಯಾಚುರೋಪತಿ, ಯುನಾನಿ, ಇವೆಲ್ಲ ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ. ಅವ್ರ ಡೈರೆಕ್ಟರ್ ಹೇಳಿರ್ತಕ್ಕಂಥದ್ದು ಇನ್ನೂ ಕೂಡ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಇನ್ ಕೇಸ್ ಸೀಟ್ ಮ್ಯಾಟ್ರಿಕ್ಸ್ ಈಗ ಏನಾದರೂ ಬಂತಂದರೆ ಈಗಲೇ ಹಾನ್ ಮಾಡ್ತಾರೆ. ಇನ್ ಕೇಸ್ ಮಾಕ್ ಎಲ್ಲನೂ ಕೂಡ ರಿಸಲ್ಟ್ ಬಂದು ಆದ ನಂತರ ಎನೇಬಲ್ ಕೂಡ ಮಾಡೋ ಸಾಧ್ಯತೆ ಇದೆ. ಅಂದರೆ ಇನ್ ಕೇಸ್ 6 ಗಂಟೆ ಕ್ಲೋಸ್ ಆಯ್ತಪ್ಪ ಅಂದರೆ 6 ಗಂಟೆ ನಂತರ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟರೆ ಅವಾಗ ನೀವು ಇನ್ ಕೇಸ್ ಆಪ್ಷನ್ ಎಂಟ್ರಿ ಮಾಡಿದ್ರು ಸಹಿತ, ಓಕೆ, ಆ್ಯಕ್ಚುಲಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದಾರೆ, ಹಂಗೆ ಓಪನ್ ಬಿಡಲ್ಲ ಅಂತ ಹೇಳಿದ್ರೆ, ಅಂದರೆ 6 ಗಂಟೆವರೆಗೂ ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ನಿಮಗೆ ಇರ್ತದೆ. 6 ಗಂಟೆ ನಂತರ ಕೂಡ ಇನ್ ಕೇಸ್ ಆಪ್ಷನ್ ಎಂಟ್ರಿ ಇಟ್ಟರು ಕೂಡ ಅಲ್ಲಿ ಅದ್ರ ಮೇಲೆ, ಅಂದರೆ 6 ಗಂಟೆ ಮೇಲೆ ಇನ್ ಕೇಸ್ ಮಾಡಿದರೆ ನೀವು ಆಪ್ಷನ್ ಎಂಟ್ರಿ, ಅದನ್ನ ಮಾಕ್ ರಿಸಲ್ಟ್ಗೆ ಕನ್ಸಿಡರ್ ಮಾಡಲ್ಲ, ರಿಯಲ್ ಅಲಾಟ್ಮೆಂಟ್ಗೆ ಮಾಡ್ತಾರೆ. ಸೊ ಅವ್ರು ಹೇಳಿರ್ತಕ್ಕಂಥ 6 ಗಂಟೆ ಕ್ಲೋಸ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಮೇ ಬಿ ಮಾಕ್ ರಿಸಲ್ಟ್ ಆದಮೇಲೆ ಮತ್ತೆ ಎನೇಬಲ್ ಮಾಡ್ತಾರೆ ಅನ್ಸುತ್ತೆ ಆಪ್ಷನ್ ಎಂಟ್ರನ್ನ. ಆ ರೀತಿ ಎನೇಬಲ್ ಮಾಡಿದರೆ ಅವಾಗ ತಿರ್ಗಾ ಈಗ ಅಷ್ಟೊತ್ತಿಗೆಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಎಲ್ಲ ಒಂದು ಕೋರ್ಸಸ್ಗಳು ಬಂದಿರ್ತವೆ. ಆವಾಗ ನೀವು ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಕೆಲವೊಂದಿಷ್ಟು ನೀವು ಏನಾದರೂ ಪ್ರಿಯಾರಿಟಿಲಿ ಮಿಸ್ ಮಾಡ್ಕೊಂಡಿದ್ರೆ, ಅಥವಾ BMS, ಯೋಗ ನ್ಯಾಚುರೋಪತಿ, ಯುನಾನಿ ಈ ಥರದ ಕೋರ್ಸಸ್ಗಳು ನೀವು ಇನ್ನೂ ಆಪ್ಷನ್ ಎಂಟ್ರಿ ಮಾಡಬೇಕಂತಿದ್ರೆ ಅವಾಗ ಎನೇಬಲ್ ಮಾಡ್ತಾರೆ. ನೀವು ಆರಾಮ್ಸೆ ಏನು ಮಾಡ್ಬೋದು, ಅವಾಗ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಓಕೆ, ಇದು 2ನೇ ಅಪ್ಡೇಟು. ಆ್ಯಂಡ್ 3ನೇ ಅಪ್ಡೇಟ್ ಬಂದುಬಿಟ್ಟು ಕೆಲವೊಂದು ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ BPT, AHS ಸ್ಟೂಡೆಂಟು, BPO. ಯಾಕೆ ಅಂತಂದರೆ ವರ್ಷನೂ ಕೂಡ ಏನಿರ್ತದೆ ಅಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಿದ್ರು. ಈ ವರ್ಷ ಏನಾಗ್ತಿದೆ ಅಂತಂದರೆ KCT ಜೊತೆಗೆ ಆಪ್ಷನ್ ಎಂಟ್ರಿ ಮಾಡ್ತಿದ್ರು. ನೋಡಿ, ಆ ಒಂದು ನಿಮಗೆ ರ್ಯಾಂಕ್ ಕೊಟ್ಟಿರೋದು ಬೇಸ್ಡ್ ಆನ್ ಯುವರ್ PUC ಪರ್ಸೆಂಟೇಜ್. ಓಕೆ, PUC ಪರ್ಸೆಂಟೇಜ್ ಮೇಲೆ ಒಂದು ರ್ಯಾಂಕ್ನ ಕೊಟ್ಬಿಟ್ಟವ್ರೆ. ಮತ್ತೆ ಸಪ್ರೇಟ್ ಕೌನ್ಸಿಲಿಂಗ್ ಇರಲ್ಲ. ಸಾಧ್ಯ ಎಷ್ಟಾಗುತ್ತೆ ಇವಾಗಲೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟಿ, ನೆಕ್ಸ್ಟ್ ಇರಲ್ಲ. ಓಕೆ, ನೆಕ್ಸ್ಟ್ 4ನೇ ಅಪ್ಡೇಟ್ ಬಂದುಬಿಟ್ಟು ಹುಡುಗರು ಕೇಳ್ತದ್ದು ಫೀಸ್ ಬಗ್ಗೆ. ಓಕೆ, ಡೊನೇಷನ್ ಬಗ್ಗೆ ಭಾಳಷ್ಟು ಕೇಳ್ತಾರೆ ಹುಡುಗರು, ಭಾಳಷ್ಟು ಅದರಲ್ಲಿ ಕ್ವಶನ್ಸ್ ಕೂಡ ಕೇಳಿದ್ರು. ನೋಡಿ, ವರ್ಷನೂ ಕೂಡ ಇದು ಡೊನೇಷನ್ ಬಗ್ಗೆ ಇದ್ದಿದೆ. ಓಕೆ, ಬಟ್ ಈ ಡೊನೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಎಕ್ಸಾಂಪಲ್ಗೋಸ್ಕರ ನಿಮಗೆ ಫೀ ಸ್ಟ್ರಕ್ಚರಲ್ಲಿ ಬಿಟ್ಟಿದ್ದಾರೆ. ಲೈಕ್ ಎಕ್ಸಾಂಪಲ್, ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಈಗ ಇನ್ ಕೇಸ್ ಪ್ರೈವೇಟ್ ಕಾಲೇಜಲ್ಲಿ ಏನಾದರೂ ಹೋದಾಗ ಮ್ಯಾಕ್ಸಿಮಮ್ 20,000ವರೆಗೂ ತಗೊಳ್ಳಿ, ಅದಕ್ಕಿಂತ ಹೆಚ್ಚಿಗೆ ತೊಗೋಬೇಡ್ರಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಒಂದು, ಅಂದರೆ ಸ್ಟ್ರಿಕ್ಟಾಗಿ ರೂಲ್ಸ್ ತೊಗೊಂಡು ಬಂದಿದ್ದಾರೆ ಕೇದಾರು ಕೂಡ. ಸೊ ಹಂಗಾಗಿ ಏನಾಗ್ತದೆ, ನಿಮ್ಮದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ. ಅಂದರೆ ಅಷ್ಟೊಂದು ಏನು ಕೂಡ ಫೀಸ್ ವೇರಿಯೇಷನ್ ಆಗಲ್ಲ. ಇನ್ ಕೇಸ್ ಪ್ರೈವೇಟ್ ಕಾಲೇಜಲ್ಲಿ ಈಗ ಫೀ ಸ್ಟ್ರಕ್ಚರ್ ಏನು ಕೊಟ್ಟಿದ್ರು ಅದಕ್ಕಿಂತ ಮ್ಯಾಕ್ಸಿಮಮ್ 20,000 ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಈ ಬೇರೆ ಕೋರ್ಸಸ್ಸು ಹಂಗೆ. ಲೈಕ್ ಎಕ್ಸಾಂಪಲ್, ಈಗ ನರ್ಸಿಂಗ್ ಕೋರ್ಸಸ್ ತೊಗೊಂಡ್ರು ಅಷ್ಟೇ, ಅಲ್ಲಿ 10,000 ಅಂತ ಕೊಟ್ಟಿದ್ದಾರೆ ಪ್ರೈವೇಟ್ ಕಾಲೇಜಲ್ಲಿ. ಬಟ್ ಕಾಲೇಜ್ಗೆ ಹೋದ್ಮೇಲೆ ಇನ್ನೂ ಒಂದು 20,000 ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ 50,000ಕ್ಕಿಂತ ಮೇಲೆ ಹೋಗಲ್ಲ. ಬಟ್ ಡೊನೇಷನ್ ಅಂತೂ ಇದ್ದಿದ್ದೆ. ನೀವು ಎಂಥ ರೂಲ್ಸ್ ತೊಗೊಂಬಂದರೂ ಸಹಿತ ಅಲ್ಲಿ ಹೋಗಿಂದ ಅಷ್ಟು ಮಾಡ್ತಾರೆ. ಇನ್ ಕೇಸ್ ಭಾಳಷ್ಟು ದುಡ್ಡು ಕೇಳಿದ್ರು ಸಹಿತ ನೀವು KEಗೆ ರಿಪೋರ್ಟ್ ಮಾಡ್ಬೋದು. ಅಂಥ ಕಾಲೇಜಸ್ನ ಅವ್ರು ಏನು ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ಓಕೆ, ಇದಿಷ್ಟು ಮಾಡಿದಾರ. ಇನ್ ಕೇಸ್ ಏನಾದರೂ ಮುಂದೆ ಅಪ್ಡೇಟ್ಸ್ಗಳು ಬಂದರೆ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಕೋರ್ಸಸ್ ಏನಾದರೂ ಆಪ್ಷನ್ ಎಂಟ್ರಿ ಆಡ್ ಆದರೆ ನಾನು ನಿಮಗೆ ವಾಟ್ಸಪ್ ಗ್ರೂಪ್ಗೆ ತಿಳಿಸ್ತಾ ಇರ್ತೀನಿ, ಜಾಯ್ನ್ ಆಗಿ. ಆ್ಯಂಡ್ ಮುಂದೆ ಈಗ ಕೌನ್ಸಿಲಿಂಗ್ ಅಂತೂ ಮುಗಿತೈತೆ, ಅಂದರೆ ಈಗ ಮಾಕ್ ರಿಸಲ್ಟ್ ಅಂದ್ರೆ ಬರ್ತದೆ, ನೆಕ್ಸ್ಟ್ ಏನೇನೆಲ್ಲ ಪ್ರೊಸೆಸ್ ಇರ್ತದೆ. ಓಕೆ, ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಮತ್ತೆ ರಿಯಲ್ ಅಲಾಟ್ಮೆಂಟಿಗೆ ಏನೆಲ್ಲ ಮಾಡಬೇಕು, ನೀವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು. ರಿಯಲ್ ಅಲಾಟ್ಮೆಂಟ್ ಆದ ನಂತರ ಕೂಡ ಮತ್ತೆ ನೆಕ್ಸ್ಟ್ ಏನು ಚಾಯ್ಸ್ ಎಂಟ್ರಿ ಬಗ್ಗೆ. ಮತ್ತು ಚಾಯ್ಸ್ ಎಂಟ್ರಿ ಆದ ತಕ್ಷಣ ನೀವು ಅಡ್ಮಿಷನ್ ಮಾಡಬೇಕಂದ್ರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಲಿಕ್ಕೆ ಆಮೇಲೆ ಚಾಲನ್ ಡೌನ್ ಮಾಡ್ಕೋಬೇಕು, ಅಡ್ಮಿಷನ್ ಆರ್ಡರ್ ಬರ್ತದೆ, ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದು. ಇದೆಲ್ಲನೂ ಕೂಡ ಮುಂದೆ ಬರುವ ದಿನಗಳಲ್ಲಿ ಎಲ್ಲನೂ ಕೂಡ ಮಾತಾಡ್ತೀವಿ. ಒಮ್ಮೆಲೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಹಂಗಾಗಿ ಚಾನಲ್ ವಾಚ್ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು, ಬಾಯ್.